ನಾಗರಾಜ್ ಅನ್ನೋರು ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಓಕೆ, ಎಷ್ಟು ಖುಷಿ ಆಗ್ತಾ ಇದೆ, ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಕೇಕ್ ತಂದಿದೀವಿ ಮೇಡಮ್. ಹಾಗಾಗಿ ಮೇಡಮ್ ತುಂಬಾ ಖುಷಿ ಆಗಿದೆ. ಇವತ್ತು ಸಂಜು ಸ್ಯಾಮ್ಸನ್ ಅವ್ರ ಆಟ ತುಂಬಾ ಚೆನ್ನಾಗಿತ್ತು ಮೇಡಮ್. ಓಕೆ, ಆಮೇಲೆ ಇವ್ರದ್ದು ಓಕೆ, ಫ್ಯಾಮಿಲಿ ಎಲ್ಲ ಕೂತು ನೋಡ್ತಾ ಇದ್ರಾ? ಮೇಡಮ್ ಹೇಳಿ ಮೇಡಮ್. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ತಾ ಇದ್ರಾ? ಹೌದು ಮೇಡಮ್, ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ಮೇಡಮ್. ಓಕೆ 7 ಗಂಟೆಯಿಂದ ನೋಡಿದವ್ರು ಇವಾಗ ನಾವು ಪಬ್ಲಿಕ್ ಟಿವಿ ಹಾಕೊಂಡು ಸೆಲೆಬ್ರೇಷನ್ ಎಲ್ಲ ನೋಡ್ತಾ ಇದೀವಿ ಮೇಡಮ್. ಓಕೆ, ಕೇಕ್ ಕಟ್ ಮಾಡಿದ್ರಾ? ಮಾಡ್ತಾ ಇದೀವಿ ಮೇಡಮ್. ಓಕೆ, ನಿಮ್ಮನೇಲಿ ನಿಮ್ಗೆ ಯಾರು ಫೇವ್ರೇಟ್? ಮೇಡಮ್ ನಮಗೆ ಇವ್ರು ಮೇಡಮ್ ಸಂಜು ಸ್ಯಾಮ್ಸನ್ ಮೇಡಮ್. ಓಕೆ, ಅವರು ಆಲ್ರೆಡಿ ಹೋದ್ ಮ್ಯಾಚ್ ಅಲ್ಲೆಲ್ಲ ಸಕ್ಕದಾಗೆ ಆಡಿದ್ರು, ಸೊ ಅವ್ರ ಮೇಲೆ ಹೋಪ್ಸ್ ಇತ್ತು ನಿಮ್ಗೆ? ಹೌದು ಮೇಡಮ್, ಖಂಡಿತ ಒಪ್ಪಿತ್ತು ಮೇಡಮ್. ಎರಡು ಮ್ಯಾಚ್ ಆಡಿದ್ರು, ಈ ಮ್ಯಾಚ್ ಆಡ್ತಾರೆ ಅಂತ ಕಾನ್ಫಿಡೆನ್ಸ್ ಇತ್ತು ಮೇಡಮ್. ಓಕೆ, ಧನ್ಯವಾದ ನಾಗರಾಜ್ ಅವರೇ ಕಾಲ್ ಮಾಡಿದ್ದಕ್ಕೆ. ಬಸವರಾಜ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಬಾಗಲಕೋಟೆಯಿಂದ ಕರೆ ಮಾಡಿರೋದಲ್ಲ ನೀವು? ಹೌದು ಮೇಡಮ್. ಓಕೆ, ಇವತ್ತು ಇಂಡಿಯಾ ಗೆದ್ದಿದೆ, ಏನ್ ಹೇಳ್ತೀರಾ? ಏನ್ ಮೇಡಮ್, ಫುಲ್ ಜೋಶ್ ಮೇಡಮ್, ಫುಲ್ ಸೆಲೆಬ್ರೇಷನ್ ಇವತ್ತು ಬಾಗಲಕೋಟೆಯಲ್ಲಿ. ಓಕೆ, ಏನ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೀವು? ಹೆಂಗೆ? ಸ್ವೀಟ್ ಹಚ್ತಿದೀವಿ, ಊಟ ಇವಾಗಲೇ ಆಯ್ತು, ಅದು ಇವಾಗಲೇ ಸ್ವೀಟ್ ಹಂಚ್ತಿದೀವಿ, ಪಟಾಕಿ ಹೊಡೆದ್ವಿ. ಓಕೆ, ಏರಿಯಾ ಜನ ಎಲ್ಲ ಸೇರ್ಕೊಂಡು ಮ್ಯಾಚ್ ನೋಡ್ತಾ ಇದ್ರಾ ಹೆಂಗೆ? ಹೌದು ಮೇಡಮ್, ನಿನ್ನೆ ತಾನೇ ಹೋಳಿ ಸೆಲೆಬ್ರೇಷನ್ ಮುಗಿದಿದೆ. ಇವತ್ತು ಸೊ ಡಬಲ್ ಸೆಲೆಬ್ರೇಷನ್ ಇವತ್ತು. ಡಬಲ್ ಸೆಲೆಬ್ರೇಷನ್ ಮೇಡಮ್ ಇವತ್ತು. ಓಕೆ, ಖುಷಿ ಇದೆ. ಖುಷಿ ನಿಮಗೆ ಮಾತೇ ಬರ್ತಾ ಇಲ್ಲ ಅನ್ಸುತ್ತೆ. ಹೌದು ಮೇಡಮ್, ಫುಲ್ ಖುಷಿ. ನಂಗೆ ಗ್ಯಾರಂಟಿ ಗೊತ್ತಿತ್ತು ಇವತ್ತು ಎಲ್ಲರೂ ಅಭಿಷೇಕ್ ಶರ್ಮಾ ಎಲ್ಲರೂ ಆಡ್ತಾರೆ ಅಂತ ಅನ್ಕೊಂಡಿದ್ವಿ, ಎಲ್ಲರೂ ಆಡಿದ್ರು. ಸೊ ಫುಲ್ ಕಾನ್ಫಿಡೆಂಟ್ ಆಗಿದ್ರಿ ನೀವು? ಹೌದು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ಯಶವಂತ್ ದಾವಣಗೆರೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಓ, ನೀವು ಮಾತಾಡೋದ್ರಲ್ಲೇ ಖುಷಿ ಗೊತ್ತಾಗ್ತಿದೆ. ಹೌದಾ ಮೇಡಮ್, ತುಂಬಾ ಎಕ್ಸೈಟೆಡ್ ಆಗಿದೆ ಮೇಡಮ್. ಮ್ಯಾಚ್ ವಿನ್ ಆಯ್ತು ಇಂಡಿಯಾ, ತುಂಬಾ ಖುಷಿ ಆಯ್ತು ಮೇಡಮ್. ಸಂಜು ಸ್ಯಾಮ್ಸಂಗ್ ಅವರು ಸೂಪರ್ ಆಗಿ ಆಡಿದ್ರು ಮೇಡಮ್. ಓಕೆ, ಹೆಂಗೆ ಎಷ್ಟು ಜನ ಕುತ್ಕೊಂಡು ನೋಡ್ತಾ ಇದ್ರಿ ಮ್ಯಾಚ್? ನಾನು ನಮ್ಮ ಫ್ರೆಂಡ್ಸ್ ನಮ್ಮ ಕೊಲೀಗ್ಸ್ ಎಲ್ಲ ಕುತ್ಕೊಂಡು ನೋಡಿದ್ವಿ ಮೇಡಮ್ ಮ್ಯಾಚ್. ಓಕೆ, ಸೊ ಸಂಜು ಸ್ಯಾಮ್ಸನ್ ಅವರ ಆಟ ಮಾತ್ರ ಬೆಂಕಿ ಆಗಿತ್ತು. ಮತ್ತೆ ಜಸ್ಪ್ರೀತ್ ಬುಮ್ರಾ ಅವರು ಕೂಡ 4 ವಿಕೆಟ್ ತಗೊಂಡ್ರು. ಓಕೆ, ಸೊ ಮೊದಲದಾಗಿ ಸೂರ್ಯಕುಮಾರ್ ಯಾದವ್ ಅವರು ವಿನ್ನಿಂಗ್ ಕ್ಯಾಪ್ಟನ್ ಆಗಿ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ರು ಮೇಡಮ್ ಟೀಮ್ ನ. ಸೊ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಆಕ್ಚುಲಿ. ಓಕೆ, ಟಾಸ್ ಸೋತ್ಬಿಡ್ತಾರೆ, ಯಾಕೆ ಟೆನ್ಷನ್ ಆಯ್ತಾ? ಇಲ್ಲ ಮೇಡಮ್, ಆಕ್ಚುಲಿ ಏನ್ ಟೆನ್ಷನ್ ಆಗಿಲ್ಲ. ಯಾಕಂದ್ರೆ ಇವತ್ತು ತುಂಬಾ ಕಾನ್ಫಿಡೆಂಟ್ ಇತ್ತು ಇಂಡಿಯಾ ಮೇಲೆ. ಗೆಲ್ತಾರನ್ನ ಹೋಪ್ ಇದ್ರಿಂದ ಯಾವ್ದೇ ಟಾಸ್ ಸೋಲ್ಲಿ ಗೆಲ್ಲಿ ನನಗೇನದು ಡಿಫರೆನ್ಸ್ ಆಗ್ಲಿಲ್ಲ. ಹೌದು ಮೇಡಮ್, ಹೌದು. ಓಕೆ, ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ನಿಮ್ಗಿತ್ತು? ಎಸ್ ಮೇಡಮ್. ಓಕೆ, ನೀವೇನಾದ್ರೂ ಪೂಜೆ ಎಲ್ಲ ಮಾಡಿಸಿದ್ರಾ? ಪೂಜೆ ಎಲ್ಲ ಏನಿಲ್ಲ ಮೇಡಮ್, ಹೋಪ್ ಅಷ್ಟೇ, ಗೆಲ್ತಾರೆ ಅಂತ ಇವತ್ತು. ಓಕೆ, ಎಷ್ಟು ಜನ ಕುತ್ಕೊಂಡು ನೋಡ್ತಾ ಇದ್ದಿದ್ದು ನೀವು? ನಾವು ಸಮಾರೌಂಡ್ ಒಂದು 20 ಮೆಂಬರ್ಸ್ ಕುತ್ಕೊಂಡು ನೋಡಿದ್ದು ಮೇಡಮ್ ಇವತ್ತು. ಓಕೆ, ಹಂಗಾದ್ರೆ ಫುಲ್ ಜೋಶಲ್ಲೇ ಕ್ರಿಕೆಟ್ ನೋಡಿರ್ತೀರಾ ಇವತ್ತು? ಹೌದು ಮೇಡಮ್, ಹೌದು. ನಾವು ಬಿಗ್ ಫ್ಯಾನ್ ಮೇಡಮ್ ಇಂಡಿಯಾ ಟೀಮ್ ಕ್ರಿಕೆಟ್. ಓಕೆ, ಇನ್ನ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತೀರಾ? ಸೆಲೆಬ್ರೇಷನ್ ಇಷ್ಟಪಟ್ಟ ಪಟಾಕಿ ಎಲ್ಲ ಹೊಡೆದ್ ಬಂದ್ವಿ ಮೇಡಮ್. ಇವಾಗ ಜಸ್ಟ್ ಮನೆಗೆ ಬಂದೆ. ಸೊ ಮನೆಗೆ ಬಂದ ತಕ್ಷಣ ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ಇನ್ನ ಚಂದ್ರು ಅನ್ನೋರು ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಚಂದ್ರು ಅವರೇ. ಟಿ ದಾಸರಳ್ಳಿಯಿಂದ ಮೇಡಮ್, ಭುವನೇಶ್ವರಿ ನಗರ. ಓಕೆ, ಭುವನೇಶ್ವರಿ ನಗರಿಂದ ಕಾಲ್ ಮಾಡಿದ್ದೀರಾ ನೀವು. ಅಲ್ಲಿ ಸೆಲೆಬ್ರೇಷನ್ ಹೇಗ್ ನಡೀತಾ ಇದೆ? ತುಂಬಾ ಜೋರಾಗಿದೆ ಮೇಡಮ್ ನಮ್ಮ ಭುವನೇಶ್ವರಿ ನಗರದಲ್ಲಿ. ತುಂಬಾ ಜೋರು, ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಟಿವಿ ನೋಡ್ತಾ ಇದ್ದೀವಿ ಮೇಡಮ್. ಅಂದ್ರೆ LED ಸ್ಕ್ರೀನ್ ವ್ಯವಸ್ಥೆ ಹಂಗೇನಾದ್ರು ಮಾಡಿದ್ರಾ? ಇಲ್ಲ ಮೇಡಮ್, ಎಲ್ಲ ಫ್ರೆಂಡ್ಸ್ ಎಲ್ಲ ಕೊಂಡ್ಕೊಂಡು ಎಲ್ಲ ಮಾಡಿದ್ವಿ ಮೇಡಮ್. ಕ್ರಿಕೆಟ್ ನೋಡ್ಬೇಕು ಅಂತ ಫುಲ್ ಟೈಮ್ ಮಾಡ್ಕೊಂಡು ಕೂತಿದ್ರಿ? ಸಂಜೆಯಿಂದ 7 ಗಂಟೆಯಿಂದ ಕೂತಿದ್ವಿ ಟಿವಿ ಮುಂದೆ. ಗೆಲ್ಲುತ್ತೆ ಅಂತ ಕಾನ್ಫಿಡೆಂಟ್ ಇತ್ತು ಮೇಡಮ್? ಗೆಲ್ಲುತ್ತೆ ಅಂತ ಕಾನ್ಫಿಡೆಂಟ್ ಇತ್ತಾ, ಸ್ವಲ್ಪ ಭಯ ಇತ್ತಾ? ಫುಲ್ ಇಲ್ಲ ಮೇಡಮ್, ಸ್ವಲ್ಪ ಗೊತ್ತಿತ್ತು ನಮ್ಗೆ ಗೆಲ್ಲುತ್ತೆ ಅಂತ. ನೋಡಿ, ನಿಮಗೆ ಮೊದಲೇ ಗೊತ್ತಿತ್ತಾ ಗೆಲ್ಲುತ್ತೆ ಅಂತ? ಗೆಲ್ಲುತ್ತೆ ಅಂತ ತುಂಬಾ ಗೊತ್ತಿತ್ತು ಮೇಡಮ್. ಓಕೆ, ಇನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀರಾ? ಮಾಡ್ಬೇಕು ಮೇಡಮ್, ಇಂಡಿಯಾ ಗೆದ್ದು ನಿಮ್ಗೆ ತುಂಬಾ ಖುಷಿ ಅಲ್ಲ? ಓಕೆ, ಏನು ಪೂಜೆ ಎಲ್ಲ ಮಾಡಿಸ್ತೀರಾ ಹೆಂಗೆ? ಬೂಮ್ರಾ ಫ್ಯಾನ್ ಮೇಡಮ್ ನಾನು. ಓಕೆ, ಸೊ ಅವ್ರು ಸಕ್ಕತ್ತಾಗೆ ಆಡಿದ್ರಲ್ಲ ಮೇಡಮ್? ಅವ್ರು ಸಕ್ಕತ್ತಾಗೆ ಆಡಿದ್ರಲ್ಲ, ನೀವು ಅವ್ರ ಫ್ಯಾನ್ ಆಗಿದ್ದಕ್ಕೂ ಸಾರ್ಥಕ ಆಯ್ತಲ್ಲ? ಚೆನ್ನಾಗಿ ಆಡಿದ್ರು ಮೇಡಮ್. ಹಾ, ಸೊ ಇಷ್ಟು ಸ್ಕೋರ್ ಮಾಡ್ತಾರೆ ಅಂತ ಇತ್ತಾ ನಿಮಗೆ ಹೋಪ್ಸು? ಪಕ್ಕ ಕಾನ್ಫಿಡೆನ್ಸ್ ಮಾಡ್ತಾರಂತ ನಮ್ಗೆ. ಓಕೆ, ಸೊ ನಿಮ್ಮ ಕಾನ್ಫಿಡೆಂಟ್ ರೀಚ್ ಆಗಿದೆ ನೋಡಿ. ನಿಮ್ಮ ಕಾನ್ಫಿಡೆಂಟ್ ಪ್ರಕಾರನೇ ಇವತ್ತು ಇಂಡಿಯಾ ಗೆದ್ದು ಬೀಗಿದೆ. ಗೆದ್ದಿದೆ ಮೇಡಮ್. ಓಕೆ, ನೀವು ಎಲ್ಲಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ರಾ ಹೆಂಗೆ? ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ದೀವಿ. ಓಕೆ, ಫ್ರೆಂಡ್ಸು? ಫ್ರೆಂಡ್ಸ್ ಇದೆ, ನಮ್ಮ ಮಿಸಸ್ ಕವಿತಾ ಇದೆ ಮೇಡಮ್ ಮಾತಾಡ್ತಾರೆ. ಓಕೆ, T20 ವರ್ಲ್ಡ್ ಕಪ್ನಲ್ಲಿ ಏನು ಭಾರತ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿರುವಂಥದ್ದು. ಹೀಗಾಗಿ ವರ್ಲ್ಡ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟುವಂಥದ್ದು ನೋಡ್ಬೋದು. ಯಾವ ರೀತಿ ಪಟಾಕಿ ಸಿಡಿಸಿ ಒಂದು ರೀತಿಯ ಏನೋ ಒಂದು ಕ್ರೀಡಾ ಅಭಿಮಾನಿಗಳು ಕ್ರಿಕೆಟ್
ಅಭಿಮಾನಿಗಳು ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ರೀತಿಯ ಪಟಾಕಿ ನೋಡ್ಬೋದು, ಯಾವ ಸಿಡಿಸಿ ಭಾರತ್ ಮಾತಾ ಕೀ ಜೈ ಅನ್ನುವಂಥದ್ದು ಒಂದು ರೀತಿಯ ಪಟಾಕಿ ಸಿಡಿಸಿ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅನ್ನೋ ದೃಶ್ಯಗಳು ಕೂಡ ನೋಡ್ಬೋದು ನೀವು ಯಾವ ರೀತಿ ಅನ್ನುವಂಥದ್ದು. ಹೀಗಾಗಿ ಒಂದು ದಿವಸ ನೋಡ್ಬೋದು ನೀವು ಸುತ್ತಮುತ್ತ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾರೆ, ಪಟಾಕಿ ಸಿಡಿಸಿ ಒಂದು ಸಂಭ್ರಮಾಚರಣೆ ಮಾಡ್ತಾರೆ, ಒಂದು ರೀತಿಯ ಬ್ಯಾಂಡ್ನಿಂದ ಡ್ಯಾನ್ಸ್ ಮಾಡುವಂಥದ್ದು ಆಗಿರ್ಬೋದು, ಒಂದು ರೀತಿಯ ಸಂಭ್ರಮಾಚರಣೆ ಬೀದರ್ನ ಅಂಬೇಡ್ಕರ್ನಲ್ಲಿ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ಲಿ ವರ್ಲ್ಡ್ ಕಪ್ ಏನು ಗೆದ್ದಿದೆ, T20 ವರ್ಲ್ಡ್ ಕಪ್ ಭಾರತ, ಹೀಗಾಗಿ ಒಂದು ರೀತಿಯ ಸಂಭ್ರಮಾಚರಣೆ ಮನೆ ಮಾಡಿದೆ ಅಂತ ಹೇಳೋದು. ಅಷ್ಟರ ಮಟ್ಟಿಗೆ ಪಟಾಕಿ ಸಿಡಿಸಿ ಒಂದು ರೀತಿಯ ಕ್ರೌಡ್ ನೋಡ್ಬೋದು ಯಾವ ರೀತಿ ಎಲ್ಲಲ್ಲಿ ಒಂದು ರೀತಿಯ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಾಚರಣೆ ಮನೆ ಮಾಡಿದರೆ ಅಲ್ಲಿ ಡ್ಯಾನ್ಸ್ ಕೂಡ ಮನೆ ಮಾಡುವಂಥದ್ದು, ಪಟಾಕಿ ಕೂಡ ಸಿಡಿಸುತ್ತಿರುವಂಥ ದೃಶ್ಯ ನೋಡ್ಬೋದು ಯಾವ ರೀತಿ ಸಂಭ್ರಮಾಚರಣೆ ಮನೆ ಮಾಡಿದೆ ಅನ್ನುವಂಥದ್ದು ನೋಡ್ಬೋದು. ಈಗ ನಾವು ಅಲ್ಲಿ ಏನು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಅವ್ರನ್ನೇ ಅವ್ರದ್ದು ಖುಷಿ ಒಂದು ರೀತಿಯ ಕಾಣಕ್ಕಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ಲಿ ಒಂದು ರೀತಿಯ ಸಂಭ್ರಮಾಚರಣೆ ಏನು T20 ವರ್ಲ್ಡ್ ಕಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ಇವತ್ತು ನ್ಯೂಜಿಲೆಂಡ್ ವಿರುದ್ಧ ಏನೋ ಒಂದು ಜೈಬೇರಿ ಬಾರಿಸಿದೆ. ಅದರ ಒಂದು ಪರಿಣಾಮ ಗಡಿ ಜಿಲ್ಲೆ ಬೀದರ್ನ ನಗರದ ಅಂಬೇಡ್ಕರ್ನಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಮನೆ ಮಾಡಿದೆ ಅನ್ನುವಂಥ ವಿಷಯಗಳು ನೋಡ್ಬೋದು. ಇಲ್ಲಿ ಯಾವ ರೀತಿ ಡ್ಯಾನ್ಸ್ ಮನೆ ಮಾಡಿದೆ ಅನ್ನುವಂಥದ್ದು ನೋಡ್ಬೋದು. ಯಾವ ರೀತಿ ಒಂದು ರೀತಿಯ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯಗಳು ನೀವಿಲ್ಲಿ ಕಾಣಬಹುದು. ಯಾವ ರೀತಿ ದೃಶ್ಯಗಳಿದೆ ಅನ್ನುವಂಥ ಈಗ ಕ್ರಿಕೆಟ್ ಅಭಿಮಾನಿಗಳೇ ಮಾತಾಡ್ಸೋಣ. ಸರ್ ಏನಂತೀರಿ ಫುಲ್ ಇವತ್ತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಾಗ ಯುದ್ಧ ನಡೆದ್ರು ಕೂಡ ನಮ್ಮ ಭಾರತ ದೇಶ ಇವತ್ತ ವಿಶ್ವಕಪ್ ಗೆದ್ದಿದೆ. ಇದಕ್ಕಿಂತ ದೊಡ್ಡ ಭಾಗ್ಯ. ಜೈ ಶ್ರೀರಾಮ್. बोलो भारत माता की जय। आज जो हिंदुस्तान जीता है ये एक दूसरी बार जो इतनी बड़ी विजय किया है, आज इंडिया टीम को हमको गर्व है कि इतना बड़ा चीज, इतना बड़ा वर्ल्ड कप जीता है। ಸತತವಾಗಿ ಗೆದ್ಕೋತಾನೆ ಬರ್ತಾರೆ, ಮುಂದೆ ಕೂಡ ಗೆಲ್ತಾರೆ. ವರ್ಲ್ಡ್ ಕಪ್ ಅನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಸೂರ್ಯಕುಮಾರ್ ಯಾದವ್ ಅವರ ಒಂದು ನಾಯಕತ್ವದ ತಂಡ ಇವತ್ತು ವಿಜಯ ಸಾಧಿಸಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಸೆಲೆಬ್ರೇಷನ್ ಮೂಡ್ ಆರಂಭವಾಗಿರುವಂಥದ್ದು ಇಲ್ಲಿ ನೋಡಬಹುದು. ಚೆನ್ನಮ್ಮ ವೃತ್ತದಲ್ಲಿ ಯಾವ ರೀತಿಯಾಗಿ ವಿಜೃಂಭಣೆಯಾಗಿ ಜನ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ತಂಡೋಪತಂಡವಾಗಿ ಜನ ಬರ್ತಾ ಇದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ನಿಜವಾದ ಒಂದು ಬಣ್ಣದ ಓಕಳಿ ಹಬ್ಬ ನಡೀತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಇವತ್ತು ಬಣ್ಣವನ್ನು ತೂರಲಾಗ್ತಾ ಇದೆ. ರಂಗಪಂಚಮಿ ಹಬ್ಬ ಇವತ್ತು ಬಣ್ಣದ ಓಕಳಿ ದೃಶ್ಯಗಳು ನಿಮಗೆ ಇಲ್ಲಿ ಕಾಣ ಬರ್ತಾ ಇದ್ದಾವೆ. ನಿನ್ನೆ ತಾನೇ ಹುಬ್ಬಳ್ಳಿ ಜನತೆ ಬಣ್ಣ ರಂಗಪಂಚಮಿಯನ್ನು ಆಡಿದೆ. ಇವತ್ತು ದೇಶದ ತುಂಬ ಗುಲಾಲ್ ಎದ್ದಿರುವಂಥದ್ದು. ಯಾಕಂದ್ರೆ ಈ ಒಂದು ವಿಜಯಕ್ಕಾಗಿ ಸೂರ್ಯಕುಮಾರ್ ನಾಯಕತ್ವದ ತಂಡ ಹಲವಾರು ರೀತಿಯಲ್ಲಿ ಒಂದು ಹರಸಾಹಸವನ್ನು ಪಟ್ಟಿತ್ತು. ಸೌತ್ ಆಫ್ರಿಕಾ ಮೇಲೆ ಸಾಕಷ್ಟು ರೀತಿಯಲ್ಲಿ ಸೋತು ಒಂದು ಟೀಕೆಗೆ ಒಳಗಾಗಿತ್ತು. ಅದರ ಬ್ಯಾಕ್ ಬೋನ್ ಆಗಿ ಎದ್ದು ಬಂದಿರುವಂಥದ್ದು ಸಂಜು ಸ್ಯಾಮ್ಸನ್ ಅವರ ಒಂದು ಅದು ಅತ್ಯೋದ್ಯಮಕ ಆಟ. ಅದಾದ ಬಳಿಕ ಒಂದು ದೇಶದಲ್ಲಿ ವರ್ಲ್ಡ್ ಕಪ್ಗೆ ಇದ್ದಂಥ ಮನ್ನಣೆ ನಿಜಕ್ಕೂ ಕೂಡ ಎಲ್ಲರಿಗೂ ಒಂದು ರೀತಿಯಲ್ಲಿ ಉತ್ಸಾಹವನ್ನು ಕೊಟ್ಟಿರುವಂಥದ್ದು.